ಈಗ ಹೇಳ್ತಾರೆ ಬೇಕಾದಂಗೆ ಹುಟ್ಟಾಕೊಂಡು ಉರಿ ನಂಜು ಅಂದ್ಕೊಂಡು ಇಷ್ಟೇ ಅವ್ರದ್ದು. ಇವ್ರ ಬಂಡವಾಳ ನೀವೇ ತರೆದಿಟ್ಬಿಟ್ಟಿದ್ದೀರಿ. ಇವತ್ತು ಮಾತಾಡೋದು ಪ್ರಯೋಜನ ಇಲ್ಲ. ಈ ತಲೆಯಲ್ಲಿ ಅದೇನು ಇಟ್ಕೊಂಡಿದ್ದಾರೆ ರೀ ಅವರೆಲ್ಲ, ತಲೆಯಲ್ಲಿ ಅದೇನಿದೆ ರೀ ಇವ್ರಿಗೆಲ್ಲ. ಅಯ್ಯೋ, ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಕಾಳಜಿ ಇದೆಯೇನ್ರಿ ಜನರ ಬಗ್ಗೆ? ಇವ್ರಿಗೆ ತೂ ಚೀ ಅಂತ ಉಗಿತಾರೆ ಜನ. ಹಳ್ಳಿಗಳಿಗೆ ಹೋದರೆ ಉಗಿತಾ ಕೂತವ್ರಿ ಇವ್ರಿಗೆ. 40% ತಗೊಂಡು ಕೂತಿದ್ದೀರಿ, ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ಅಧಿಕಾರ ಕೊಟ್ಟರೂ ಕೂಡ ಲೂಟಿ ಮಾಡ್ಕೊಂಡು ಕೂತ್ರಿ. ಇವತ್ತೆಷ್ಟೋ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ, ಬೀದಿಗೆ ಬಿಟ್ಟಿದ್ದೀರಾ. ಕೊರೋನಾ ಟೈಮಲ್ಲಿ 20 ಲಕ್ಷ ಸಾವಿರ ಕೋಟಿ ಕೊಡ್ತೀನಿ ಅಂತ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು. ಯಾರಿಗಾದ್ರೂ ಬಂತ ಅನ್ನೋದ ಹೇಳ್ಬೇಕಿವತ್ತು. ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳನ್ನೇ ನಂಬಿಸಿ ಜನರಿಗೆ ಮೋಸ ಮಾಡಿ ಬಂದಂಥ ಈ ಸಲ ಸುಳ್ಳಿನ ಇದು ಆಟ ನಡೆಯೋದಿಲ್ಲ. BJP ಅವರ ಸುಳ್ಳಿನ ಆಟ, ಇತಿಹಾಸ ತಿರ್ಸ್ತಕ್ಕಂಥ ಆಟ, ಎಮೋಷ್ನಲ್ ಗೇಮ್ಸ್ಗಳು ಈ ಸಲ ಫೇಲ್ಯೂರ್ ಆಗ್ತವೆ. ಜನರು ಅದನ್ನು ಒಪ್ಪೋದಿಲ್ಲ. ಅದು ಏನಿಲ್ಲ ಕಾರಣ, BJPಗರ ವೈಫಲ್ಯ, BJPಗರ ಸೋಲು, BJPಗರ ಸುಳ್ಳು, BJPಗರ ಇತಿಹಾಸ ತಿರ್ಸ್ತಕ್ಕಂತಹ ಒಂದು ಹುನ್ನಾರ, BJPಗರ ಎಮೋಷ್ನಲ್ ಗೇಮ್ಸು. ಇಷ್ಟೇ. ಮಹಿಳಾ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ. ಇವ್ರು ಏನಿದ್ರು ಅಡಾಣಿ ಅಂಬಾನಿ ಅವ್ರ ಪರ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಅದರಿಂದ ನೋಡಿ, ಆ ಟೋಲ್ ಕಟ್ಟಕ್ಕೆ ಆ ರಸ್ತೆನ ಅಡಾಣಿ ಕಂಪನಿಗೆ ಯಾವುದಕ್ಕೋ ಕೊಟ್ಕೊಂಡಿದ್ದಾರಂತೆ. ಮಾರ್ಬಿಟ್ಟಿದ್ದಾರೆ. ನಮ್ಮ ರಾಜ್ಯನೇ ಮಾರ್ತಾ ಕೂತಿದ್ದಾರೆ ಇವರು. ಯಾವಾಗಲೂ ನಾವು ರಸ್ತೆಗಳನ್ನ ಮಾಡಿದ್ವಿ, ಸರ್ಕಾರದ ಅಧೀನದಲ್ಲಿ ಇರ್ತಾ ಇತ್ತು. ನಾವು ಯಾವತ್ತೂ ಕೂಡ ಟೋಲ್ ಕಟ್ತಕ್ಕಂಥ ರಸ್ತೆನ ಮಾಡಿಲ್ಲ ಈ ಭಾಗದಲ್ಲಿ. ಮೈಸೂರು ಮಾಡಿದ್ವಲ್ಲ, SM ಕೃಷ್ಣ ಅವರ ಚತುಷ್ಪಥ ರಸ್ತೆ, ಟೋಲ್ ಕೊಟ್ಟು ಇಟ್ಟಿರಲಿಲ್ಲ ನಾವು. ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಈ ಇತಿಹಾಸನ ಸ್ವಲ್ಪ ಓದ್ರಿ ಅಂತ ಶೋಭಾ ಕರಂದ್ಲಾಜೆ ಅವ್ರಿಗೆ ಹೇಳಿ. ಉರಿಗೌಡ ನಂಜೇಗೌಡ ಪಾಪ ಅಲ್ಲೆಲ್ಲೋ ಇದ್ರಂತೆ, ಆಂಧ್ರದವ್ರಂತೆ ಅವರು. ಅವ್ರ ಫೋಟೋನೇ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಸೇಮು ಕತ್ತಿ ಹಿಡ್ಕೊಂಡು ನಿಂತಿರೋದನ್ನ ಯಾರೋ ಒಬ್ಬರು ಆಂಧ್ರದಲ್ಲಿ ಕೈ ಮುಗಿತಾ ಫೋಟೋ ಇಟ್ಕೊಂಡವ್ರೆ. ತಮಿಳಲ್ಲಿ ಏನೋ ಹೆಸರಿದೆ ಅವ್ರದ್ದು, ಅಲ್ಲ ತಮಿಳ್ನಾಡವರು. ಅದನ್ನು ತಗೊಬಂದು ಅಣ್ಣಾಮಲೈ ಇದು ಆ ಫೋಟೋ ತಗೊಬಂದು ಉರಿ ನಂಜು ಅಂತ ಹೇಳ್ತಾರಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯೇನ್ರಿ BJP ಅವ್ರಿಗೆ? ನಿಮ್ಮ ಇನ್ನೆಷ್ಟು ನೈತಿಕ ದಿವಾಳಿತನ ಕಿಳಿತೀರಿ? ಇನ್ನೆಷ್ಟು ನೈತಿಕ ದಿವಾಳಿತನ ಕಿಳಿತೀರಿ? ನಾಚಿಕೆ ಆಗಬೇಕು ನಿಮಗೆ. ಮಾತಾಡೋದೇ ವ್ಯರ್ಥ. ಶೋಭಾ ಕರಂದ್ಲಾಜೆ ಅವರು ಗ್ಯಾಸ್ ಸಿಲಿಂಡರ್ ರೈಸ್ ಆದಾಗ ಒಂದು ಬಾಯಿ ಬಿಚ್ಚಿಲ್ಲ. ಯಾವ ಉರಿಗೌಡ ನಂಜೇಗೌಡ ಬೇಕಮ್ಮ ನಿಮಗೆ ಶೋಭಕ್ಕ? ಗ್ಯಾಸ್ 50 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಬಂದ್ರಲ್ಲ, 410 ಇದ್ದಿದ್ದು. ನಿನ್ನ ಹೆಣ್ಣಾಗಿ ಹುಟ್ಟಿದೆಯಲ್ಲಮ್ಮ, ಶೋಭಕ್ಕ, ನೀನು ಹೆಣ್ಣಾಗಿ ಹುಟ್ಟಿದೆಯಲ್ಲ, ಅದಕ್ಕಾದ್ರೂ ಒಂದು ಮಾತು ಮೋದಿ ಅವ್ರಿಗೆ ಕೇಳಬಾರ್ದಾ? ಗ್ಯಾಸ್ ಸಿಲಿಂಡರ್ ಯಾಕೆ ರೈಸ್ ಮಾಡ್ತಿದ್ದೀರಿ, ಕಡಿಮೆ ಮಾಡಿ ಅಂತ? ನಿಮಗೆ ನಾಚಿಕೆ ಆಗಬೇಕು.